ವೆಲ್ಕಮ್ ಬ್ಯಾಕ್. ಕೆಲ ಹೊತ್ತಲ್ಲೇ ಕೆಆರ್ಪುರ ವೈಟ್ ಫೀಲ್ಡ್ ಮೆಟ್ರೋಗೆ ಚಾಲನೆಯನ್ನ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪ್ರಧಾನಿ ಮೋದಿಯನ್ನ ನೋಡೋದಕ್ಕೆ ಈಗ ರಸ್ತೆಯುದ್ದಕ್ಕೂ ಅಭಿಮಾನಿಗಳು ನಿಂತಿದ್ದಾರೆ. ಜನ ಸಾಗರವೇ ಸೇರಿದೆ. ಮೋದಿ ನೋಡೋದಕ್ಕೆ ವೈಟ್ ಫೀಲ್ಡ್ ಸ್ಟೇಷನ್ ಬಳಿ ಜನ ಜಮಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರಧಾನಿ ಮೋದಿ ಸಾಗುವ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ರಸ್ತೆಯ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದ್ದು ಪ್ರಧಾನಿ ಮೋದಿ ಸಾಗುವ ದಾರಿಯುದ್ದಕ್ಕೂ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಬಂದು ಉದ್ಘಾಟನೆಯನ್ನ ಮಾಡ್ತಾರೆ, ಹಸಿರು ನಿಶಾನೆಯನ್ನ ತೋರಿಸ್ತಾರೆ ಅಂತ ಹೇಳಿ ಜನ ಖುಷಿಯಿಂದಾನೇ ಈಗ ಅವರು ಸಾಗುವ ದಾರಿಯುದ್ದಕ್ಕೂ ಅಲ್ಲಿ ಸೇರಿರೋದನ್ನ ಗಮನಿಸ್ತಾ ಇದೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೇ ಬರ್ತೀನಿ ಅಂತ ಹೇಳಿದ್ರು ಜನಸಾಗರ ಸೇರುತ್ತೆ. ಅದೇ ರೀತಿಯಾಗಿ ವೈಟ್ ಫೀಲ್ಡ್ ಭಾಗದಲ್ಲಿ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರನ್ನ ನೋಡೋದಕ್ಕೆ ಅಲ್ಲಿ ಜನ ಯಾವ ರೀತಿಯಾಗಿ ಸೇರಿದ್ದಾರೆ, ಅವರ ನಿರೀಕ್ಷೆಗಳೇನು, ಯಾವ ರೀತಿಯಾಗಿ ಖುಷಿಯನ್ನ ಹಂಚಿಕೊಳ್ತಿದ್ದಾರೆ? ನವಿತಾ, ಖಂಡಿತವಾಗ್ಲೂ ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಅವರು ವೈಟ್ ಫೀಲ್ಡ್ ಅಂದ್ರೆ ಕಾಡುಗೋಡಿ ಸಮೀಪ ಆಗಮಿಸಿರ್ತಾರೆ. ಹೆಲಿಕಾಪ್ಟರ್ ಮುಖಾಂತರ ಅಂದ್ರೆ ಈಗ ಸದ್ಯಕ್ಕೆ ಸತ್ಯಸಾಯಿ ಆಡಿಟೋರಿಯಂ ಇಲ್ಲಿ ಹೆಲಿಪ್ಯಾಡ್ ಇರ್ತಕ್ಕಂಥದ್ದು. ನೀವು ನೋಡ್ತಾ ಇದ್ರೆ ವಿಜುವಲ್ಸ್ ಅಲ್ಲಿ ಈಗಲೇ ಸಾಕಷ್ಟು ಜನಸಾಗರ ಒಂದು ಲೈನ್ ಅಲ್ಲಿ ನಿಂತಿರ್ತಕ್ಕಂಥದ್ದು. ಅಂದ್ರೆ ತಂಡೋಪತಂಡವಾಗಿ ಈಗಾಗಲೇ ಬಂದಿರತಕ್ಕಂಥದ್ದು. ಜನರು ಸಿಕ್ಕಾಪಟ್ಟೆ ಎರಡೂ ಕಡೆ ಬ್ಯಾರಿಕೇಡ್ ಗಳನ್ನ ಹಾಕಿ ಡಬಲ್ ಏರ್ ಬ್ಯಾರಿಕೇಡ್ ಅನ್ನು ಹಾಕಿರ್ತಕ್ಕಂಥದ್ದು ಪೊಲೀಸರು. ಈಗಾಗಲೇ ಸಾಕಷ್ಟು ಜನ ಬಂದು ನಿಂತಿರ್ತಾರೆ. ನರೇಂದ್ರ ಕುಮಾರ್ ಅವರನ್ನ ಮೋದಿ ಅವ್ರನ್ನ ನೋಡ್ಲೇಬೇಕು ಅಂತ ಹೇಳಿ ಈಗಾಗಲೇ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ವಿವಿಐಪಿ ಪಾಸ್ ಇರೋರಿಗೆ ಮಾತ್ರ ಕೆಲವರಿಗೆ ಒಳಗಡೆ ಬಿಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ ಗವರ್ನರ್ ಸಹ ಆಗಮಿಸಿರ್ತಕ್ಕಂಥದ್ದು. ಗವರ್ನರ್ ಸಹ ಹೆಲಿಪ್ಯಾಡ್ ಬಳಿ ಆಗಮಿಸಿ ಅವ್ರನ್ನ ವಿಶ್ ಮಾಡಿ ಬರಮಾಡ್ಕೊಳ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಸಾಕಷ್ಟು ಸಾರ್ವಜನಿಕರಿದ್ದಾರೆ, ಅವ್ರನ್ನೇ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ. ಇದು ಬಂದ್ಬಿಟ್ಟು ನಾವು ಬೆಳಗ್ಗೆ 9 ಗಂಟೆಯಿಂದ ಬಂದು ಇಲ್ಲಿ ಕಾಯ್ತಾ ಇದ್ದೀರಿ. ಇದೊಂದು ಹಿಸ್ಟಾರಿಕಲ್ ಡೇ ಅಂತ ಹೇಳ್ಬೋದು ಇವತ್ತು ನಮ್ಮ ಜೀವನದಲ್ಲಿ. ಯಾಕಂದ್ರೆ ಮೋದಿನ ಇಷ್ಟ ಹತ್ರದಿಂದ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು. ಆಮೇಲೆ ಇಲ್ಲಿ ಬಂದಿರೋರು ಎಲ್ಲರೂ ಕೂಡ ಒಂದು ವಾಲಂಟ್ರಿ ಅಂತ ಬಂದಿದ್ದಾರೆ. ಯಾರು ಕೂಡ ಒಂದು ಪಕ್ಷ ಭೇದ ಅಂತ ಏನು ಬಂದಿಲ್ಲ. ಮೋದಿ ನೋಡ್ಬೇಕಂತ ಮೋದಿ ಮೇಲೆ ಇರೋ ಅಭಿಮಾನಕ್ಕೋಸ್ಕರ ಬೆಳಗ್ಗೆ ಅಂತ ಅಪಾರ್ಟ್ಮೆಂಟ್ ಅಲ್ಲಿರೋ ಮಕ್ಕಳು ಮರಿನೆಲ್ಲ ಕರ್ಕೊಂಡ್ ಬಂದು ಇಲ್ಲಿ ಮೋದಿಗೋಸ್ಕರ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಮೋದಿ ಅವ್ರು ಬರ್ತಾ ಇರೋದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀರಿ. ಬಂದ್ರೆ ನಮ್ಗೆ ಇವತ್ತು ಮೋದಿ ಅವ್ರು ನೋಡೋದಕ್ಕೂ ಒಂದು ಸಾಧಕ ಆಗುತ್ತೆ ಅಂತ ಒಂದಿದು. ನವಿತಾ, ಒಂದು ಕಡೆ ಜನರನ್ನ ಅಲೋ ಮಾಡ್ತಾ ಇರ್ತಕ್ಕಂಥ ಫ್ರಿಕ್ಸಿಂಗ್ ಒಂದು ನಡೀತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರನ್ನು ಕೂಡ ಫ್ರಿಸ್ಕಿಂಗ್ ಮಾಡ್ತಾ ಇದ್ದಾರೆ. ಫ್ರಿಸ್ಕಿಂಗ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡ್ತಾರೆ. ಇಲ್ಲೇ ಒಂದು ಸ್ಕ್ವಾಡ್ ಅನ್ನ ರೀತಿಯಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಕಾನ್ಸ್ಟೇಬಲ್ ಒಂದು 2-3 ಜನ ನಿಂತು ಪ್ರತಿಯೊಬ್ಬರನ್ನು ಕೂಡ ಫ್ರಿಸ್ಕಿಂಗ್ ಮಾಡಿ ಒಳಗಡೆ ಬಿಡ್ತಾರೆ. ಕೇವಲ ಮೊಬೈಲ್ ಫೋನ್ ಅನ್ನ ಮಾತ್ರ ಅಲೋ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಇಲ್ಲಿ ನೋಡ್ತಾ ಇರಬಹುದು ಜನ ಸಾಗರ ಹರಿದಾಡ್ತಾ ಇದ್ದಾರೆ. ಅಂದ್ರೆ ಏನಂತಂದ್ರೆ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಮೋದಿ ಮೋದಿ ಅಂತ ಈಗಾಗಲೇ ಕಿಚ್ಚಾಡ್ತಾ ಇದ್ದಾರೆ. ಜೊತೆಗೆ ಮೋದಿ ಬರಕ್ಕೆ ಇನ್ನೂ ಕೂಡ ಅರ್ಧ ಗಂಟೆ ಆಗ್ಬೋದು ಅನ್ನೋ ರೀತಿಯಲ್ಲಿ. ಬಟ್ ಅದಕ್ಕಿಂತ ಎಚ್ಚರಿಕೆ ಕ್ರಮವಾಗಿ ಇಲ್ಲೆಲ್ಲವೂ ಕೂಡ ಐಟಿ ಟೆಕ್ ಕಾರಿಡಾರ್ ಹೆಚ್ಚಾಗಿರೋದ್ರಿಂದ ಪ್ರತಿ 4 ಕಡೆಗೆ ಪೊಲೀಸರನ್ನ ನಿಯೋಜನೆ ಮಾಡಿದರೆ ಎಲ್ಲೂ ಕೂಡ ಈ ತರ ಘಟನೆ ನಡೀಬಾರ್ದು ಅಂತೇಳಿ ಈಗಾಗಲೇ ಅವರಿಗೆ ಪ್ರೋಟೋಕಾಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಕೇವಲ ಮೊಬೈಲ್ ಅನ್ನ ಒಂದು ಬಿಟ್ಟು ಉಳಿದಂತ ಯಾವುದೇ ವಸ್ತುಗಳನ್ನ ತಗೊಳಕ್ಕೆ ಬಿಡ್ತಾ ಇಲ್ಲ. ಜೊತೆಗೆ ಇನ್ನೊಂದು ಕಡೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಏನ್ ನಾವು ತೋರಿಸ್ತಾ ಇದೀವಿ, ಇಲ್ಲಿ ಕೂಡ ಇಲ್ಲಿ ಅಂದ್ರೆ ಈ ರೈಟ್ ಸೈಡ್ ಅಲ್ಲಿ ಒಂದು ಹೆಲಿಕಾಪ್ಟರ್ ಮುಖಾಂತರ ಬಂದು ಆಡಿಟೋರಿಯಂ ಅಲ್ಲಿ ಲ್ಯಾಂಡ್ ಆಗ್ತಾರೆ. ಆ ಲ್ಯಾಂಡ್ ಆಗಿ ನಂತರ ಮೋದಿ ಕಾನ್ವೆ ಇದೇ ರಸ್ತೆಯಲ್ಲೇ ಹೋಗ್ತಾರೆ. ಇದೇ ರಸ್ತೆಯಲ್ಲಿ ಹೋಗಿ ಇಲ್ಲಿಂದ ಒಂದು ಕಾಡುಗೋಡಿ ಮೆಟ್ರೋ ಸ್ಟೇಷನ್ ಅಂದ್ರೆ ಈ ಬ್ರಿಡ್ಜ್ ಅನ್ನು ತೋರಿಸ್ತಾ ಇದೀವಿ. ಈ ಬ್ರಿಡ್ಜ್ ಮುಖಾಂತರ ಒಂದು ಕಾಡುಗೋಡಿ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾರೆ. ಇಲ್ಲೂ ಕೂಡ ಈಗಾಗಲೇ ಜನರು ಜಮಾಯಿಸಿದ ರೋಡಿನ ಮತ್ತೊಂದು ಭಾಗದಲ್ಲಿ ನಾವಿದ್ದೀವಿ. ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ಜನ ಒಂದು ಮೋದಿ ಮೋದಿ ಅಂತ ಕಿರ್ಚಾಡ್ತಾ ಇದ್ದಾರೆ. ಜೊತೆಗೆ ಇವರೆಲ್ಲರೂ ಕೂಡ ಬೆಳಗ್ಗೆ ಒಂದು ಸುಮಾರು 8 ಗಂಟೆಗೆ ಬಂದು ಕಾಯ್ತಾ ಇದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಬಹಳಷ್ಟು ಒಂದು ಖುಷಿಯಿಂದ ಇದ್ದಾರೆ. ಮೋದಿಯ ಹವಾ ಅಂತಾನೆ ಹೇಳ್ಬೋದು ಇಲ್ಲಿ ಸದ್ಯಕ್ಕೆ. ಯಾಕೆಂತ ಹೇಳಿದ್ರೆ ಟೆಕ್ಕಿ ಕಾರಿಡಾರ್ ಆಗಿರೋದ್ರಿಂದ ಹೊರಗಡೆ ಭಾಗದ ಜನರೇ ಇಲ್ಲಿ ಹೆಚ್ಚಿಗೆ ಬಂದು ಕಾಯ್ತಾ ಇರ್ತಕ್ಕಂಥದ್ದು. ಇಲ್ಲೂ ಕೂಡ ಸಾಕಷ್ಟು ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವರು ಕೂಡ ಮಾತಾಡ್ಸಕ್ 9 ಗಂಟೆಯಿಂದ ಸರ್ 9 ಗಂಟೆಯಿಂದ ಕಾಯ್ತಾ ಇದೀವಿ ನಮ್ಮ ಪ್ರಿಯತಮ ನಾಯಕರಿಗೋಸ್ಕರ. ಅವ್ರು ಬಂದ ತಕ್ಷಣ ನೋಡಿದ ತಕ್ಷಣ ನಮಗೆ ಖುಷಿ ಆಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ದೀವಿ. ನಾನು 11:30 ಕಾಯ್ತಾ ಇದ್ದೀನಿ ಸರ್. ಬೆಳಿಗ್ಗೆ 8 ಗಂಟೆಯಿಂದ ಅವ್ರು ನೋಡೋದಕ್ಕೆ ಖುಷಿಯಾಗಿದೆ, ಬರ್ಲಿ ಅಂತ ನಾವು ಇದು ಮಾಡ್ತೀವಿ. ಇನ್ನು ಕೂಡ ಇನ್ನೊಂದು ಕಡೆ ನೋಡ್ತಾ ಇದೀವಿ, ಇಲ್ಲಿ ಮೋದಿ ಪೇಟವನ್ನ ಧರಿಸ್ಕೊಂಡಿದ್ದಾರೆ. ಕಂಪ್ಲೀಟ್ ಆಗಿ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಮೋದಿ ಪೇಟವನ್ನ ಧರಿಸ್ಕೊಂಡಿದ್ದಾರೆ. ಮೋದಿ ಪೇಟವನ್ನ ಧರಿಸ್ಕೊಂಡು ಅವರು ಕೂಡ ಮೋದಿ ಮೋದಿ ಅಂತ ಕಿರ್ಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಒಂದು ಬ್ಯಾನರ್ ಗಳನ್ನ ಇಟ್ಕೊಂಡು ಒಂದು ಅಪಾರ್ಟ್ಮೆಂಟ್ ಎದುರುಗಡೆಗೆ ಇದ್ದಾರೆ. ಇಲ್ಲಿ ಮೋದಿ ಪೇಟವನ್ನ ಧರಿಸಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ಮೋದಿ ಫ್ಯಾನ್ಸ್ ಅನ್ಸುತ್ತೆ. ಇನ್ನು ಕೆಲವೇ ಗಂಟೆಗಳಲ್ಲ, ಅರ್ಧ ಗಂಟೆ 1/4 ಗಂಟೆ ಒಳಗಡೆ ಮೋದಿ ಅವರು ಲ್ಯಾಂಡ್ ಆಗುತ್ತೆ. ಅವರೆಲ್ಲರೂ ಕೂಡ ಮೋದಿಯನ್ನ ನೋಡ್ಲೇಬೇಕು ಅಂತ ಹೇಳಿ ಬಂದು ನಿಂತಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾರೆ. We have been waiting since 2 hours.
Yeah, we had, and we are all energized to welcome Mr. Modi here. We love Modi. We love Modi. We can wait for him. ನಮ್ಮ ಮೋದಿ ನಮ್ಮ ಹೆಮ್ಮೆ, ನಮ್ಮ ಮೋದಿ ನಮ್ಮ ಹೆಮ್ಮೆ, ನಮ್ಮ ಮೋದಿ ನಮ್ಮ ಹೆಮ್ಮೆ. ಬೋಲೋ ಭಾರತ್ ಮಾತಾ ಕಿ. ನವಿತಾ ನೋಡಿದ್ರಲ್ಲ, ಈಗಾಗಲೇ ಸಾಕಷ್ಟು ಜನ ನಮ್ಮ ಮೋದಿ ನಮ್ಮ ಹೆಮ್ಮೆ ಅನ್ನೋ ರೀತಿಯಲ್ಲಿ ಮೋದಿಯ ಬರುವಿಕೆಗೆ ಕಾಯ್ತಾ ಇರ್ತಕ್ಕಂಥದ್ದು ನವಿತಾ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಯಾಕಂದ್ರೆ ಈಗಾಗಲೇ ಗವರ್ನರ್ ಸಹ ಬಂದಿದ್ದಾರೆ ಹೆಲಿಪ್ಯಾಡ್ ಬಳಿ, ಅವರು ಕೂಡ ಬಂದು ಈಗಾಗಲೇ ಮೋದಿಯನ್ನ ರಿಸೀವ್ ಮಾಡ್ಕೊಳ್ಳೋಕೆ ಕಾಯ್ತಾ ಇರ್ತಕ್ಕಂಥದ್ದು ನವಿತಾ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.